ಫ್ರೆಂಡ್ಸ್, ನಾನಿವತ್ತು ಈವ್ನಿಂಗ್ ರೂಟೀನ್ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ಈವ್ನಿಂಗ್ ರೂಟೀನೇ ಆಗಿದೆ, ಅದನ್ನು ಪದೇ ಪದೇ ಹೇಳೋದೇನು ಬೇಕಾಗಿಲ್ಲ. ಇವತ್ತು ನಾನು ಈವ್ನಿಂಗ್ ರೂಟೀನಲ್ಲಿ ಏನು ತೋರಿಸ್ತೀನಿ ಅಂದರೆ, ಅವರೇಕಾಯಿ ತಂದಿದ್ರು ನಮ್ಮ ಮನೆಯವರು. ನೀವಿಬ್ಬರು ಮಾತಾಡಬೇಡಿ, ಸೈಲೆಂಟ್ ಆಗಿರ್ರಿ, ಕೇಳ್ಸೋದೇ ಇಲ್ಲ ಮಾತಾಡೋದು. ಅದಕ್ಕೆ ಅವರೇಕಾಳು ಸಾರು ಹುಳಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ. ಈರುಳ್ಳಿ ಅಂತೀನಿ, ಅವರೇಕಾಯಿ ರೆಸಿಪಿ ಅವರೇಕಾಳು ಹುಳಿನ ತೋರಿಸ್ತೀನಿ, ಓಕೆನಾ. ಆಲ್ಮೋಸ್ಟ್ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಚೇಂಜ್ ಮಾಡಿದ್ದೀನಿ. ಇವಾಗ VKRS ಇತ್ತಲ್ಲ, ಅದು ತುಂಬ ಜನ ಚಾನಲ್ ನೇಮ್ನ ಯೂಸ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಇವಾಗ ಅಮ್ಮು ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ. ಆ ಚಾನಲ್ನ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಅಮ್ಮು ವ್ಲಾಗ್ಸ್. ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಈರುಳ್ಳಿ ಹಚ್ಕೊಬಿಡೋಣ, ಆಮೇಲೆ ಬೇಕಿದ್ದ ಕೆಲಸ ಮಾಡೋಣ. ಈರುಳ್ಳಿ ಅಂದರೆ ಕಣ್ಣಿಗೆ ನೀರು ಬರುತ್ತೆ ನೋಡಿ, ಕಾಣಿಸಿದ್ಯಾ? ಕಾಣಿಸ್ತಿದೆ ಅನಿಸ್ತಿದೆ. ಇವಾಗ ಈರುಳ್ಳಿ ಕಟ್ ಮಾಡ್ಕೋಣ ಫ್ರೆಂಡ್ಸ್. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕೋದು ಚೆನ್ನಾಗಿರೋದು, ತರಿ ಆಗೋದ್ರೆ ಏನು ಚೆನ್ನಾಗಿರಲ್ಲ. ನೆಕ್ಸ್ಟ್ ಬಂದು ಟೊಮ್ಯಾಟೊ ಕಟ್ ಮಾಡ್ತೀನಿ. ಟೊಮೆಟೊ ವಾಶ್ ಮಾಡ್ಕೋಣ. ವಾಶ್ ಆಗಿದೆ. ಕಟ್ ಮಾಡ್ಕೊಳ್ಳಿ. 2 ಟೊಮೆಟೊ ಬೇಕು ಫ್ರೆಂಡ್ಸ್ ಹುಳಿಗೆ. ನಾನೀಗ ಅರ್ಧ kg ಕಾಳು ಮಾಡ್ತಾ ಇದ್ದೀನಿ. ಕಟ್ ಆಯಿತು. ನೆಕ್ಸ್ಟ್ ಬಂದು ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಂಡು ಸಾಕಾಗೋದಿಲ್ಲ. ಮಕ್ಕಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ರಚನಾ ಸುಮ್ಮನಿರಿ, ಇಬ್ರು ಇಷ್ಟದ ಏನಕ್ಕೆ ಜಗಳ ಮಾಡೋದು. ಸುಮ್ಮನೆ ಕುತ್ಕೊಳಕ್ಕಾಗಲ್ವಾ ನಿಮಗೆ? ಬರ್ತೀನಿ ನಿಮಗೆ ಮಾಡ್ತೀನಿ. ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟು ರಚನಾ ಅಮ್ಮ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋದ್ನೆಲ್ಲ ಇದು ಜಾರ್ ಒಳಗಡೆ ಹಾಕೋಣ. ನೆಕ್ಸ್ಟ್ ಬೆಳ್ಳುಳ್ಳಿ ಎಷ್ಟು 5, 1, 2, 5, 6, 7 ಎಸ್ಲು ಹಾಕ್ಕೊಂಡಿದ್ದೀನಿ. 7 ಎಸ್ಲು ಬೆಳ್ಳುಳ್ಳಿ ಸ್ಪೇಸ್ ಹೋಗಿಲ್ಲ, ಹಾಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಡಲೆಕಾಯಿ. ಸ್ವಲ್ಪ ತಿಕ್ನೆಸ್ ಬರುತ್ತೆ. ಒಂದು 2 ಇಂದ 3 ಸ್ಪೂನ್ ಅಷ್ಟು, ಏನು ಹೇಳೋದು, ಒಂದು 10 ರಿಂದ 15 ಕಡಲೆ ಬೀಜ ಅಂದ್ಕೊಳ್ಳಿ. ಒಂದು 1 ಟೀ ಸ್ಪೂನ್ ಅಷ್ಟು ಕಡಲೆ. ತೆಂಗಿನಕಾಯಿ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ತೆಂಗಿನಕಾಯಿ ಖಾಲಿಯಾಗಿದೆ ಮನೆಯಲ್ಲಿ, ಅದಕ್ಕೋಸ್ಕರ. ಖಾಲಿಯಾಗಿದೆ ಅಂದರೆ ಸುಟ್ಟು ಕೊಡೋರು ಇಲ್ಲ ಅಂತ. ನೆಕ್ಸ್ಟ್ ಮಿಕ್ಸಿಗೆ ಹಾಕೋಣ. ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು, ಕೊತ್ತಂಬರಿ ಸೊಪ್ಪು. ಇವಾಗ ಆ್ಯಡ್ ಮಾಡ್ಕೊತೀನಿ. ಇವಾಗ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ.
ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಕೋಬೇಕಂದ್ರೆ ಚಕ್ಕೆ, ಆಮೇಲೆ ಲವಂಗ ಕಾಣಿಸ್ತೀಯಾ, 2 3 ಲವಂಗ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ವಾಟರ್ ಹಾಕೋಬೇಕು. ಚಮಗಳು ಕಾಣಿಸ್ತಿದೆ ನನಗೆ. ಕಾಣಿಸ್ತಿದೆ, ಫೈನ್ ಪೇಸ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ತೀನಿ. ಒಂದು ಅರ್ಧ ಕಟ್ ಮಾಡ್ತೀನಿ ಈರುಳ್ಳಿನ. ಒಂದು ಅರ್ಧ ಟೊಮೆಟೊ, ಒಂದು ಆಲೂಗಡ್ಡೆ ಮೇಲೆ ಸಿಕ್ಕ ತೊಗೊಂಡು ಹೋಗ್ತೀನಿ. ಬಂದ ಮಣ್ಣೆಲ್ಲ ಸಾಂಬಾರು ಒಳಗಡೆ ಹೋಗುತ್ತೆ. ಸೊ ನೀಟಾಗಿ ತಗೊಳ್ಳಿದೆ. ಅದೇನು ಸೌಂಡ್ ಅಂದರೆ ನಮ್ಮ ಇಂಕಿಗೆ ಡ್ರೈಯರ್ ಹಾಕಿದ್ದೀವಿ ಫ್ರೆಂಡ್ಸ್. ನಮ್ಮ ಇಂಕಿಗೆ ಸ್ನಾನ ಮಾಡಿಸ್ಕೊಂಬಂದ್ರು ನಮ್ಮ ಮನೆಯವರು, ಅದರದ್ದೇ ಸೌಂಡು. ಡಿಸ್ಟರ್ಬೆನ್ಸ್ಗೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇರು ಒಂದು ನಿಮಿಷ ಬರ್ತೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಬನ್ನಿ ತೋರಿಸ್ತೀನಿ. ಅಷ್ಟು ಎಣ್ಣೆ ಹಾಕೋಣ. ಅದಕ್ಕೆ ಒಗ್ಗರಣೆ ಇದಾಗೋ ಥರ.
ಆಯ್ತಾ ಕ್ಲೀನ್ ಮಾಡಿದ್ದು? ಸೊ ಬಾಯಿ ತೊಳ್ಕೊಮ್ಮ. ಸಾಸಿವೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಕೋಣ. ಡ್ರೈ ಆಗಲಿ. ಇದಕ್ಕೆ ಫಸ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಾಗುತ್ತೆ. ಅದಾದ್ಮೇಲೆ ಕಾಳು ಹಾಕೋಣ. ಇಲ್ಲಿ ನಾವು ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಪೂರ್ತಿ ಹಾಕ್ಕೊಂಡಿದ್ದೀನಿ. ಅರ್ಧ kg ಅವರೆಕಾಳು ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತ ಅಲ್ಲ ಫ್ರೆಂಡ್ಸ್, ಸಿಪ್ಪೆ ಬಿಡ್ದಿರೋದು ಅರ್ಧ kg ಹಾಕ್ಕೊಂಡಿದ್ದು. ಒಂದು ಮಿಕ್ಸ್ ಕೊಡೋದು. ಅದು ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ಅವರೆಕಾಳೆಲ್ಲ. ಅವಾಗೆ ಟೇಸ್ಟಿಯಾಗಿರೋದು ಸಾಂಬಾರು, ಇಲ್ಲಾಂದರೆ ಟೇಸ್ಟ್ ಇರೋಲ್ಲ. ಸೊ ಇವಾಗ ಏನಾಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ವಾಟ್ರ್ ಹಾಕೋಣ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ತೀರಾ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ಗಟ್ಟಿ ಇರಲಿ ಸಾಂಬಾರು, ಹಾಗೆ ಟೇಸ್ಟ್ ಬರೋದು. ಓಕೆ, ಹಾಗೆ ನೋಡಿ ಇನ್ನೂ ಸ್ವಲ್ಪ ಹಾಕೋಣ. ನಾನು ಇದಕ್ಕೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟು
2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕೋಬೇಕು. ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಸಾಕು. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಬೇಕು. ಸುಮ್ಮನೆ ಇರುಗುಂಡು. ಸೊ ಇದರಲ್ಲಿ ಜಾಸ್ತಿ ಖಾರ ಇದೆ ಫ್ರೆಂಡ್ಸ್. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಆಗಿದೆ. ಸರಿ, ರೆಡಿ ಆಯಿತು. ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದು. ಆಯಿತು ಫ್ರೆಂಡ್ಸ್, ಇವಾಗ ರೈಸ್ಗೆ ಇಟ್ಕೊಂಡಿದ್ದೀನಿ. ನಮಗೆ ದಿನಕ್ಕೆ 1 ಗ್ಲಾಸ್ ಆದರೆ, ಅಂದರೆ ಇವಾಗ ಈವ್ನಿಂಗ್ 1 ಗ್ಲಾಸ್ ಆದರೆ ಸಾಕು. ನಾವು 1 ಗ್ಲಾಸ್ ಅಷ್ಟು ರೈಸ್ಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ಲಿ ಕ್ಲೋಸ್ ಮಾಡೋಣ. ಸಾಲ್ಟ್ ಹಾಕೋದು ಮರ್ತೋದ್ರಿ. ಸಾಕು ಕ್ಲೋಸ್ ಮಾಡೋಣ. ಆಯಿತು, ಕ್ಲೋಸ್ ಮಾಡಿದ್ರೆ ಈ ಕಡೆ ಅನ್ನ ಸಾಂಬಾರು 2 ಮಲ್ಟಿ ಟಾಸ್ಕಿಂಗ್ ನಾನು. ಆಯಿತಾ? ಆಫ್ ಮಾಡು. ಸರಿ, ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮೋ ಸೈಲೆಂಟಾಗಿರು ಚಿನಿ. ಯಾವಾಗೂ ಗಲಾಟಿ ಫ್ರೆಂಡ್ಸ್. ನಂಗೆ ವಿಡಿಯೋ ಮಾಡೋಕ್ಕೆ ನೆಮ್ಮದಿಯಾಗಿ ಬಿಡಲ್ಲ ನನ್ನ ಮಕ್ಕಳು. ನೋಡಿ ಬನ್ನಿ ಏನು ಮಾಡ್ತವ್ರೆ, ಬನ್ನಿ ತೋರಿಸ್ತೀನಿ. ಹಾಯ್ ಮಾಡ್ರಿ. ಕಾಣಿಸ್ತಾನೆ ಇಲ್ಲ. ನಮ್ಮ ಮಮ್ಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ರಿ ಅಂತೇಳಿ. ನಮ್ಮ ಮಮ್ಮಿ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವಾಗೂ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡಿ. ಸಾಂಗ್ ಎಲ್ಲ ಹಾಕಂಗಿಲ್ಲ, ಕಾಪಿರೈಟ್ ಬರುತ್ತೆ. ನಿಜವಾಗ್ಲೂ ಬರುತ್ತೆ. ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಮಾಡ್ತಾಳಂತೆ. ಮಾಡು ಬೇಗ ಬೇಗ ಬಂದು. ಹೋಮ್ವರ್ಕ್ ಬರೀತಿದ್ದಾರೆ ಫ್ರೆಂಡ್ಸ್. ಇನ್ನೂ ಹೋಮ್ವರ್ಕ್ ಮಾಡಿಸಿಲ್ಲ. ಇಬ್ರಿಗೂ ಕೂರಿಸ್ಕೊಂಡು ಇವಾಗ ಹೋಮ್ವರ್ಕ್ ಮಾಡಿಸ್ತೀನಿ. ಹೋಮ್ವರ್ಕ್ ಮಾಡಿಸಿ 1 ರೌಂಡ್ ಓದಿಸಿ ಆಮೇಲೆ ಮಿಕ್ಕಿದ ಕೆಲಸ. ಹಾಂ, ಬಾ ಹತ್ರ ಕೇಳು, ನನಗೆ ಹೇಳ್ಕೊಡ್ತೀನಿ. ನೀನೇನು ಹೋಮ್ವರ್ಕ್ ಬರೆಯೋದು ಬೇಡ. ನೀನು ಹೋಮ್ವರ್ಕ್ ನೋಡಿದ್ರೆ ದೆವ್ವ ಓಡೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ಎಲ್ಲರೂ ಬಾಸ್ ಇಲ್ಲ.